ಹುಬ್ಬಳ್ಳಿಯಲ್ಲಿ ಮಹಾ ದುರಂತ ಒಂದು ತಪ್ಪಿದೆ. ಒಂದು ಪೈಲಟ್ನ ಸಮಯ ಪ್ರಜ್ಞೆಯ ಕಾರಣಕ್ಕೆ ಈ ದುರಂತ ತಪ್ಪಿತು ಅಂತ ಹೇಳ್ಬೋದು ನಾವು. ಆಗಸದಲ್ಲಿ ಕಂಟ್ರೋಲ್ ತಪ್ಪಿದೆ ಫ್ಲೈ 91 ವಿಮಾನ. 4 ಗಂಟೆಗಳ ತನಕ ವಿಮಾನದಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಪ್ರಯಾಣಿಕರಿಗೆ ಗೊತ್ತಾಗಲಿಲ್ಲ. ಕಂಪ್ಲೀಟ್ ಪ್ಯಾನಿಕ್ನ ವಾತಾವರಣ ಕಂಡುಬಂತು, ಆತಂಕದ ವಾತಾವರಣ ಕಂಡುಬಂತು. 4 ಗಂಟೆ ಜೀವ ಕೈಯಲ್ಲೇ ಹಿಡಿದು ಪ್ರಯಾಣಿಕರು ಕೂತಿದ್ರು. 10 ನಿಮಿಷ 20 ನಿಮಿಷ ಡಿಲೇ ಆದ್ರೇ ಢವಢವ ಅನ್ನತ್ತೆ. ಅಂಥದ್ರಲ್ಲಿ ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ. 4 ಗಂಟೆ ಪುನರ್ಜನ್ಮ ಸಿಕ್ಕಂಗಾಯ್ತು. ಫೈನಲಿ ನಾವು ಲ್ಯಾಂಡ್ ಆಗ್ತೀವಾ ಇಲ್ವಾ ಅನ್ನೋ ಭಯದಲ್ಲಿ ಪಾಪ ಅಲ್ಲಿರುವಂತಹ ಪ್ರಯಾಣಿಕರು ತಮ್ಮ ಫ್ಯಾಮಿಲಿಯವ್ರಿಗೊಂದು ಫೈನಲ್ ಮೆಸೇಜ್ ತಲುಪಿಸೋದಕ್ಕೆಲ್ಲ ಪ್ರಯತ್ನ ಪಟ್ಟುಬಿಟ್ರು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ಫ್ಲೈ 91 ವಿಮಾನ ತಾಂತ್ರಿಕ ದೋಷದ ಕಾರಣಕ್ಕೆ ಮುಂಡಗೋಡ, ದಾವಣಗೆರೆ, ಶಿವಮೊಗ್ಗ ಎಲ್ಲ ಕಡೆಗಳಲ್ಲೂ ಸರ್ಕಲ್ ಹೊಡಿತಾ ಇತ್ತು. ಏನಾಗ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. कुछ नहीं होता, रुको. सबको ಎಲ್ಲರಿಗೂ ಆಗೋದು ಬಂದ ಆಗೋದಲ್ಲ, ಯಾಕೆ ಟೆನ್ಷನ್ ತಗೋತೀರಿ? What happened, madam? This is not the first time we are flying, but this is a very bad experience with us. Go to Bangalore and Or else we can go to Belgaum at least. You speak in the mic. Tell him to go to at least Belgaum. Belgaum is nearby. रो मत कुछ नहीं होता, रुको. सबको ಎಲ್ಲರಿಗೂ ಆಗೋದು ಬಂದ ಆಗೋದಲ್ಲ, ಯಾಕೆ ಟೆನ್ಷನ್ ತಗೋತೀರಿ? What happened, madam? This is not the first time. ಏನಾಯ್ತು ಅಂತ ವಿಮಾನದ ಒಳಗೆ ಕೂತಿರುವಂತಹ ಪ್ರಯಾಣಿಕರು ಏರ್ ಹಾಸ್ಟೆಸ್ನ, ಫ್ಲೈಟ್ ಅಟೆಂಡೆಂಟ್ನ ಕೇಳ್ತಿದ್ದಾರೆ. ಏನಾಯ್ತು ಹೇಳಿ, ಅಟ್ಲೀಸ್ಟ್ ನಮಗೆ ಹೋಗಲಿ ನಿಯರ್ ಬೈ ಬೆಳಗಾವಿ ಏರ್ಪೋರ್ಟ್ಗೆ ಅಟ್ಲೀಸ್ಟ್ ನಮ್ಮನ್ನು ಲ್ಯಾಂಡ್ ಮಾಡಿಸಿ ಅಂತ ಕೇಳ್ತಿದ್ದಾರೆ. ಮೈಕಲ್ ಅನೌನ್ಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಬಟ್ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರುತ್ತೆ. ಒಳಗಡೆ ಇದ್ದವ್ರಿಗೆ ಪ್ಯಾನಿಕ್ ಆಗದಿರೋ ರೀತಿ ನೋಡ್ಕೊಳ್ಬೇಕಾಗತ್ತೆ ಅಧಿಕಾರಿಗಳು. ನೀರಿಂದ ಹಿಡಿದು ಎಲ್ಲ ಅಶ್ಯೂರೆನ್ಸನ್ನು ಕೊಡಬೇಕಾಗತ್ತೆ, ಏನೂ ಆಗಲ್ಲ, ಲ್ಯಾಂಡ್ ಆಗ್ತೀವಿ ಅಂತ. ಬಟ್ ಯಾರೂ ಏನೂ ಮಾತಾಡ್ತಿಲ್ಲ ಅಲ್ಲಿ. ಅದೇ ವಿಚಿತ್ರ ಅನ್ಸೋದು.